ಪ್ಯೂರ್ ಪಾಲಿಟಿಕ್ಸ್ ಅಷ್ಟೇ. ನೋಡಿ, ಅಮಿತ್ ಶಾ ಅವರು ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ರು ಮುಗಿದೋಯ್ತು, ಆಗೋಯ್ತು, 2 CM ಮಾತಾಡಿದ್ರು, ಮುಗಿದೋಯ್ತು ಅಂದ್ರು. ಹೌದಾ? ಇವತ್ತು DK ಶಿವಕುಮಾರ್ ಅವ್ರು ಹೇಳ್ತಾರೆ ತಡಿಲಿ ನೋಡ್ತೀನಿ, ಟೆಂಡರ್ ಮಾಡ್ತೀನಿ ಅಂತ. ಇಲ್ಲಿವರೆಗೆ ಒಂದು ಹನಿ ನೀರು ಹರಿದಿಲ್ಲ ಸರ್. ಮೇಡಮ್, ಇದು ಹುಬ್ಳಿ ಧಾರವಾಡದಲ್ಲಿ ಸರ್ 1 ವಾರ ಅಲ್ಲ 15 ದಿನಕ್ಕೆ ನೀರು ಇಟ್ಕೊಳ್ತಾರೆ. ಗ್ಲಾಸಿಂದ ಹಿಡಿದು ಚಂಬಲ್ಲೂ ನೀರು ತುಂಬಿಡ್ತಾರೆ ಅಂತ ಪರಿಸ್ಥಿತಿಯಲ್ಲಿ. ಮೇಡಮ್, ಇದೇನಾಗಿದೆ ಅಂದರೆ ಕಳೆದ 10 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಯಾರ್ಯಾರು MP ಆಗಿ ಎಲೆಕ್ಟ್ ಆಗಿ ಹೋಗಿದಾರಲ್ಲ ಅವರಿಗೆ ಸ್ವಲ್ಪನೂ ಕಿಂಚಿತ್ತು ಮಾನ ಮರ್ಯಾದೆ ಇಲ್ಲ. 18 ಅಲ್ಲ 28 ಜನ ಇಲ್ಲ, ನಾನು ಯಾವುದೇ ಪಕ್ಷವರಲ್ಲಿ 28 ಜನ ಇರಿ, ನಾನು ಹೇಳ್ಬಿಡ್ತೀನಿ. 28 ಜನ ಹೆಂಗೆ ಆಗಿದ್ದಾರೆ ಅಂದರೆ ಒಬ್ರಿಗೂ ನಮ್ಮ ರಾಜ್ಯದ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ, ಅವರಿಗೆ ಮಾನ ಮರ್ಯಾದೆ ಇಲ್ಲ. ಅವ್ರಿಗೆ ಏನಾದ್ರು ಇದ್ರೆ ನೋಡಿ, ಏನಾರು ಅವ್ರ ವೈಯಕ್ತಿಕ ಲಾಭ ಆಗಿದ್ರೆ ಮಾತ್ರ ಮಾತಾಡ್ತಾರೆ. ಉದಾಹರಣೆಗೆ ನೋಡಿ, ರಾಮ ಮಂದಿರದ ವಿಷಯನ ಒಂದು ಇರಿ ಮೇಡಮ್, ರಾಮ ಮಂದಿರದ ವಿಷಯ ಹೇಳಿ ಮೇಡಮ್. ಕೇಂದ್ರ ಸರ್ಕಾರ ಯಾರ ಪರವಾಗಿದೆ? ಕೇಂದ್ರ ಪರಿಸರ ಮಂತ್ರಿ ಪಾರ್ಲಿಮೆಂಟ್ ನಲ್ಲಿ ತೀವ್ರವಾಗಿ ಹೋರಾಟ ಮಾಡಬೇಕು, ಒತ್ತಾಯ ಮಾಡಬೇಕು, ಸಭಾತ್ಯಾಗ ಮಾಡಬೇಕು. ಇದು ಅನ್ಪಾರ್ಲಿಮೆಂಟರಿ ವರ್ಡ್ ಅಂತ ನನಗನ್ಸುತ್ತೆ. ಆದ್ರೂ ನಾನು ವಾಟಾಳ್ ನಾಗರಾಜ್ ಅವ್ರದ್ದು ಮೀಸೆ ಇದೆ, ಗಂಡಸ್ತನ ಇದೆ, ಶಕ್ತಿ ಇದೆ ಅಂತ ಒಪ್ಕೋತೀವಿ. ನೀವು ಮಾತಾಡಿದ್ರೆ, ಇಲ್ದಿದ್ರೆ ನಿಮ್ಮನ್ನ ಬೀದಿಯಲ್ಲಿ ಹರಾಜಾಗ್ತೀವಿ, ನಿಮ್ಮ ಮನೆಗಳ ಮುಂದೆ ಹೋರಾಟ ಮಾಡ್ತೀವಿ ಅಂತ ಸಂಸದರ ಬಗ್ಗೆ ಇವತ್ತು ವಾಟಾಳ್ ನಾಗರಾಜ್ ಹೇಳಿ ಅವ್ರು ಹೇಳಿರೋದು ಅಕ್ಷರಶಃ ಸತ್ಯ ಇದೆ ಮೇಡಮ್. ಹಂಗೆ ಮಾಡಬೇಕು ಕೂಡ ಆ್ಯಕ್ಚುಲಿ. ಯಾಕಂದರೆ ರಾಜ್ಯದ ಬಗ್ಗೆ ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಸುಮ್ಮನೆ ಪುಂಗಿಗೆ ಕೂತ್ಕೊಂಡು ಅವ್ರು ಭಾಷಣಗಳು ಮಾಡ್ಕೊಂಡು ಹೊರಡ್ತಾರೆ ಹೊರತು ಒಬ್ಬ ಯಾವುದೇ MP ತಗೊಳ್ಳಿ, ನೀವು ಯಾವುದೇ MP ತಗೊಳ್ಳಿ, ಯಾವುದೇ ಪಕ್ಷದ MP ತಗೊಳ್ಳಿ, ನಮ್ಮ ರಾಜ್ಯದಲ್ಲಿ ಏನೋ ನಮ್ಮ ಕನ್ನಡಿಗರ ದೌರ್ಭಾಗ್ಯ ಇದೆ ಆ್ಯಕ್ಚುಲಿ. ಇಂಥ ದರಿದ್ರ MPಗಳನ್ನ ನಾವು ತೊಗೊಂಡಿರೋದು ಸೀರಿಯಸ್ ಆಗಿ. ಯಾಕಂದರೆ ರಾಜ್ಯದ ಹಿತದೃಷ್ಟಿ ಅಂತ ಬಂದರೆ ಇವ್ರು ಯಾರು ಮಾತಾಡಲ್ಲ. ಅವ್ರ ಪಕ್ಷಕ್ಕೇನಿಲ್ಲ ಅಷ್ಟು ಮಾತ್ರ ನಿಯತ್ತಾಗಿರ್ತಾರೆ, ವೋಟ್ ಮಾಡಿರೋರಿಗೆ ನಿಯತ್ತಾಗಿರಲ್ಲ. ನಾನು ನಿಮಗೆ ಆ ಬದ್ಧತೆ ಏನಕ್ಕಿಲ್ಲ ಅಂದರೆ, ಈಗ ನೋಡಿ ತಮಿಳ್ನಾಡಲ್ಲಿ ಯಾರ್ಯಾರು MPಗಳಾಗಿದ್ದಾರೆ, ಮೇಕೆದಾಟು ವಿಷಯ ಬಂದಾಗ ಅವರಿರೋ ಬದ್ಧತೆ ನಮ್ಮ ರಾಜ್ಯದ MPಗಳ ಬದ್ಧತೆ ತೋರಿಸಿಲ್ಲ. ಈಗ ನೀವು ಹೇಳಿದ್ರಿ ಗೋವಾದಲ್ಲಿ ಇರೋದು ಒಬ್ಬ ಪಾರ್ಲಿಮೆಂಟ್ ಮೆಂಬರ್, ಆ ವ್ಯಕ್ತಿಗಿರೋ ಬದ್ಧತೆ ನಮ್ಮ ರಾಜ್ಯದಲ್ಲಿ 28 ಜನಕ್ಕಿಲ್ಲ. ಇವ್ರಿಗೆ ಏನು ಬದ್ಧತೆ? ರಾಮ ಮಂದಿರನ ಕಟ್ಟಿದ್ರು, ಅದು ವಿಷಯ ಬಂತು, ಅವ್ರಿಗೆ ಬೇಕಾಗಿತ್ತು, ವೋಟ್ ಬ್ಯಾಂಕಿಗೆ ಬೇಕಿತ್ತು, ಕಟ್ಟಿದ್ರು. ಈಗ ಜ್ಞಾನವ್ಯಾಪಿ ಮಸೀದಿ ಹುಡುಕ್ತಾರೆ ತಳದಲ್ಲಿ, ಅದನ್ನಕ್ಕೆ ಬೇಕಾದ್ರೆ ಏನು ಬೇಕಾದ್ರೂ ಅವ್ರು ಇದು ಮಾಡ್ತಾರೆ. ಟ್ರಿಬಲ್ ತಲಾಕಿಗೆ ಎಲ್ಲ ಮಾಡಿದ್ದಾರೆ. ಇದನ್ನು ಮಾತಾಡಿಸಿ ಬಗೆಹರಿಸೋದೇನು ಅಷ್ಟು ದೊಡ್ಡ ಸಮಸ್ಯೆ ಏನಲ್ಲ. ಅದು 40 ವರ್ಷ 50 ವರ್ಷಗಳಿಂದ ಈ ಮಹದಾಯಿ ಯೋಜನೆ ನೆಲೆಗುದ್ದಿ ಬಿದ್ದಿದೆ. 4-5 ಜಿಲ್ಲೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗುತ್ತೆ, ಸಣ್ಣ ಕೃಷಿಕರಿಗೆ ಅನುಕೂಲ ಆಗುತ್ತೆ. ಅವ್ರಿಗೆ ಅದೇನು ಬೇಕಾಗಿಲ್ಲ. ಇವ್ರು ಏನಿದ್ರು ಇತಿಹಾಸ ಮಾತಾಡ್ತಾರೆ, ವರ್ತಮಾನದ ಕಾಲದ ಬಗ್ಗೆ ಮಾತಾಡಲ್ಲ. ನಮ್ದು ಜೀವ ನದಿ ಅಂತ ಒಂದ್ ಹನಿ ನೀರ್ ಕುಡಿಯಲ್ಲ ಅವ್ರು. ಇದು ಕಳಸಾ ಬಂಡೂರಿದ್ದು ಒಂದ್ ಹನಿ ನೀರ್ ಕುಡಿಯಲ್ಲ ಅವರು. ಎಲ್ಲವೂ ಕೂಡ ಅರಣ್ಯ ಪ್ರದೇಶದಲ್ಲಿ ಹರಿಯುವ ಸಮುದ್ರಕ್ಕೆ ಹೋಗೋ ನೀರಾದ್ರೂ ಉಳಿಸ್ಕೊಂಡ್ರೆ, ನಾವು ಸಮುದ್ರಕ್ಕೆ ಹೋಗೋ ನೀರ್ನಾರ ಉಳಿಸ್ಕೊಂಡ್ರೆ ಕಂಪ್ಲೀಟ್ ಮಾಡ್ತೀನಿ. ನಾನು ಕಂಪ್ಲೀಟ್ ಮಾಡ್ತೀನಿ. ಇವ್ರಿಗೆ ಬದ್ಧತೆ ಇಲ್ಲ ಬಿಡಿ ಮೇಡಮ್, ನಾನು ಕಂಪ್ಲೀಟ್ ಮಾಡ್ತೀನಿ. ಅಲ್ಲ ರೀ, ಮಹದಾಯಿ ಅನ್ನೋದು ಅಲ್ಲೋಗಿ ಮಾಂಡವಿ ಆಗುತ್ತೆ. ಇಡೀ ಗೋವಾ ನೀರ್ ಕುಡಿಯೋದೇನೆ ಮಾಂಡವಿ ನೀರನ್ನ, ಅದ್ರಲ್ಲಿ ಒಂದ್ ತೊಟ್ಟು ನೀರ್ ಕುಡಿಯಲ್ಲ ಅಂತಿರಲ್ರಿ ನೀವು ಅದನ್ನ. ಇವ್ರೇನಾಗಿದೆ ಗೊತ್ತಾ, ಮಲಪ್ರಭಾ ನದಿಗೆ ಅದು ಜಾಯಿಂಟ್ ಆಗುತ್ತೆ ಮಾಂಡವಿ. ಈಗ ನಮ್ಮೊಂದಿಗೆ ಮಹದಾಯಿ ಹೋರಾಟಗಾರರಾದಂತ ಸಿದ್ದಣ್ಣ ತೇಜಿ ಅವರು ಜಾಯಿನ್ ಆಗಿದ್ದಾರೆ. ಮಹದಾಯಿ ಹೋರಾಟಗಾರರು, ನಮಸ್ಕಾರ ರೀ ಸರ್. ನಮಸ್ಕಾರ ಸರ್. ಮಹದಾಯಿ ನೀರ್ ಕುಡಿತಾರಂತ ಗೋವಾದ ಅಷ್ಟು ಮಂದಿ, ಹೌದ್ರಿ ಸರ್? ಮೇಡಮ್, ಈಗ ಅಲ್ಲಿ ಕೂತವ್ರಿಗೆ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ. ಏನೋ ಮಾತಾಡ್ಬೇಕು ಅಂತ ಮಾತಾಡ್ತಾ ಇದಾರೆ. ಏನೋ ಬೇಕಾಗಿರೋದು ಮಹದಾಯಿ ನೀರ್ ಕುಡಿತಾರಂತ್ರಿ ಗೋವಾದ ಅಷ್ಟು ಜನ, ಹೌದಾ? ಇಲ್ಲ ಮೇಡಮ್, ಇಲ್ಲ. ಕಾಳಿ ನದಿ ನೀರು ಕೂಡ ಸಮುದ್ರಕ್ಕೆ ಹೋಗುತ್ತೆ, ನಮ್ಮ ಮಹದಾಯಿ ನೀರು ಕೂಡ ಸಮುದ್ರಕ್ಕೆ ಹೋಗ್ತದೆ. ಈಗ ಆಲ್ರೆಡಿ ಗೋವಾ ಮುಖ್ಯಮಂತ್ರಿ ಹೇಳ್ಯಾರ, ಅಲ್ಲಿ ಚಲೋ ಮೀನು ಬೆಳಿಬೇಕಂತ ಹೇಳಿದ್ರೆ ಈ ಸ್ವೀಟ್ ವಾಟರ್ ಬೇಕು ಅಂತ ಹೇಳ್ಯಾರ. ಕುಡಿ ನೀರಿನ ಯೋಜನೆ ಬಗ್ಗೆ ಅಂತೂ ಮಾತಾಡಿಲ್ಲ. ನಮ್ಮ ಕರ್ನಾಟಕದಿಂದ ಸುಮಾರು ನದಿಗಳ ನೀರು ಇವತ್ತು ಗೋವಾಕ್ ಹೋಗ್ತದ, ಅದೆಲ್ಲ ಸಮುದ್ರಕ್ಕೆ ಹೋಗ್ತದ. ಕುಡಿ ನೀರಿಗಾಗಿ ಅಲ್ಲಿ ಬಾಳ್ ಮಾಡಿದ್ರೆ 2% 3% ಅಷ್ಟೇ ಬಳಸ್ತಾರ ಹೊರತು ಅವ್ರು ಕಂಪ್ಲೀಟ್ ಆಗಿ ಏನ್ ನಮ್ದು 250 TMC ನೀರನ್ನ ಅವ್ರು ಬಳಸುದಿಲ್ಲ. ಅದ ಸುಳ್ಳು, ಸತ್ಯಕ್ಕೆ ಸುಳ್ಳಿರುವಂತ ಒಂದು ಹೇಳಿಕೆ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದೇ ಬರುದು ನೋಡಿ, ಈಗ ಟ್ರಿಬ್ಯುನಲ್ ಅಲ್ಲಿ ಆದೇಶ ಬಂದ್ಮೇಲೆ ಗೋವಾ ಮುಖ್ಯಮಂತ್ರಿ ಈ ಸಮಸ್ಯೆಯನ್ನ ಬಗೆಹರಿಸ್ಕೋತೀವಿ ಅಂತ ಹೇಳಿದ್ರು. 2016ರಲ್ಲಿ ಅನಂತ್ ಕುಮಾರ್ ಅವರು ಸೆಂಟ್ರಲ್ ಮಿನಿಸ್ಟರ್ ಆದಾಗ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು. ತಾವು ಕೂಡ ಬೇರೆ ಮಾಧ್ಯಮದಾಗಿದ್ದಾಗ ತಮ್ಮ ಜೊತೆಗೆ ನಾವು ಸಾಕಷ್ಟು ಮಾತಾಡಿದ್ದೇವೆ.
ಆದ್ರೆ ಇವತ್ತು ಮತ್ತೆ ಗೋವಾ ಮುಖ್ಯಮಂತ್ರಿ ಹೈಕೋರ್ಟಿಗೆ ಹೋಗ್ತೇವೆ ರಿಟ್ ಆಗ್ತೇವೆ ಅಂತ ಹೇಳ್ತಾರೆ. ಇದು ಎಲ್ಲ ಒಂದು ಕಡೆ ಕರೆದು ಕ್ಯಾರ್ ಆಗ್ತಾರಂತಾರಲ್ಲ, ಸಣ್ಣ ಹುಡುಗರು ಜಗಳ ಮಾಡ್ತಾರ ನೋಡಿ ನಮ್ಮ ಭಾಗದಲ್ಲಿ, ಅಂತ ವಿಷಯ ನಡೀತಾ ಇದೆ. ದಯವಿಟ್ಟು ರಾಜಕಾರಣ ಮಾಡ್ದೇನೆ ಪ್ರಹ್ಲಾದ್ ಜೋಶಿ ಅವರು ಗೋವಾ ಮುಖ್ಯಮಂತ್ರಿ ಕರೆದು ಪ್ರಧಾನಮಂತ್ರಿ ಕಡೆ ಕರ್ಕೊಂಡು ಹೋದ್ರೆ ಈ ಸಮಸ್ಯೆ ಬಗೆಹರಿತದೆ. ಎಲ್ಲ ಒಂದು ಕಡೆ ರಾಜಕೀಯ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ನನಗೆ. ಅಲ್ಲ ಸರ್, ಅಷ್ಟು ಈಸಿ ಐತೇನ್ರಿ ಗೋವಾ ಮುಖ್ಯಮಂತ್ರಿ? ಅಲ್ಲಿ ಜನ ಬಿಡ್ತಾರ ಅವರಿಗೆ? ಅಲ್ಲಿ ಜನ ಬಿಡ್ತಾರೆ ಸರ್? ಅಮಿತ್ ಶಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಜನ ಹುಚ್ಚೆದ್ದು ಇವ್ರನ್ನ ಹೆಂಗ್ ಮಾಡಿದ್ರು? ಬಿಡ್ತಾರಾ? ಆಗುತ್ತಾ ಇದು? ಇಂದಿರಾ ಗಾಂಧಿ ಅವ್ರು ನರ್ಮದಾ ನದಿ ಜಲ ವಿವಾದವನ್ನ ಬಗೆಹರಿಸಿದ್ರಂತೆ ಆವಾಗ. ಆದರೆ 10 ವರ್ಷದಿಂದ ಮೋದಿ ಅವರು ಈ ವಿಚಾರದಲ್ಲಿ ಆಗಾಗ್ಗೆ ಇಂಟರ್ಫಿಯರ್ ಆಗ್ತಾರೆ, ಆಗಾಗ್ಗೆ ಮಾತಾಡ್ತಾರೆ, ಅಮಿತ್ ಶಾ ಮಾತಾಡ್ತಾರೆ, ಬಟ್ ಇಲ್ಲಿಯವರೆಗೆ ಯಾರೂ ಬಗೆಹರಿಸಕ್ಕಾಗಲ್ಲ. ಅದೇನು ನಮ್ಮ ದೌರ್ಭಾಗ್ಯನೇ ಏನೋ ಗೊತ್ತಿಲ್ರಿ ಸರ್. ಮೇಡಮ್ ಈಗ ಯಾವ ರಾಜ್ಯ ಸರ್ಕಾರ ಬರ್ಲಿ, ಅದು ಯಾವುದೇ ಬರ್ಲಿ ಮೇಡಮ್, ಈಗ ತಮಿಳ್ನಾಡು ಯೋಜನೆ ಏನು ತಗೊಂಡು ಹೋಗ್ತಾ ಇದ್ರೆ ಛತ್ತೀಸ್ಗಢಕ್ಕೆ, ಅದರಲ್ಲಿ ಹುಲಿ ಕಾರಿಡಾರ್ ಇದೆ, ಮತ್ತೆ ಆನಿ ಕಾರಿಡಾರ್ ಇದೆ. ಸರ್, ನಮ್ಮ ಊರಾಗಿಂದ ಆಸೆ ಹೋಗುತ್ತ್ರಿ ಸರ್. ಅದು ನೀವ್ ಹೇಳ್ತಿದ್ದೀರಲ್ಲ ಗೋವಾ ತಮ್ನಾರ್ ವಿದ್ಯುತ್ ಮಾರ್ಗ, ನಮ್ಮ ಊರ್ ಮೇಲೆ 72,000 ಎಕರೆ ಅರಣ್ಯ ನಾಶ. ನಮ್ಮ ದಾಂಡೇಲಿಯ ಆನೆ ಕಾರಿಡಾರ್, ಅಣಶಿ ಮತ್ತು ದಾಂಡೇಲಿ ಹುಲಿ ಸಂರಕ್ಷಿತ ಪ್ರದೇಶದ ಮೇಲೆ ಹಾದು ಹೋಗುತ್ತೆ. ಮಹದಾಯಿ ಕೊಟ್ರೆ ಗೋವಾ ತಮ್ನಾರ್ ಕೊಡ್ತೀವಿ ಅಂತ ಅಂದಿದ್ರು. ಇವತ್ತು ಯಾಕೆ ಒಪ್ಕೊಂಡ್ರೋ, ಹೆಂಗ್ ಒಪ್ಕೊಂಡ್ರೋ ಗೊತ್ತಿಲ್ಲ ಇವ್ರು ಕಾಂಗ್ರೆಸ್ನವರು. ಮೇಡಮ್ ಇಲ್ಲ ರಾಜ್ಯ ಸರ್ಕಾರ, ನಾವು ಕೂಡ ಈಶ್ವರ್ ಖಂಡ್ರೆ ಅವ್ರಿಗೆ ಮತ್ತೆ ಡಿ.ಕೆ. ಶಿವಕುಮಾರ್ ಭೇಟಿಯಾದಾಗ ಮುಖ್ಯಮಂತ್ರಿ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಾವ್ ಯಾವ ವಿಷಯದಾಗೂ ಇವತ್ತೇನ್ ತಮಿಳ್ನಾಡು ಅರಣ್ಯ ಏನ್ ಕಟ ಮಾಡ್ಬೇಕಂತಾರ ಅವ್ರಿಗೆ ಪ್ರಾವಿಷನ್ ಮಾಡಿಕೊಡೋದಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಈಗ ಒಂದೇ ಮತ್ತೆ ಡಿ.ಕೆ. ಶಿವಕುಮಾರ್ 28 ಮಂದಿ ಸಂಸದರನ್ನ ಇವತ್ತು ಕರ್ಕೊಂಡು ಹೋಗಿ ನರೇಂದ್ರ ಮೋದಿ ಅವ್ರು ಭೇಟಿ ಆಗ್ತೀನಿ ಅಂತ ಹೇಳ್ತಾರೆ. ಅದು ಒಂದು ರೀತಿ ಎಲ್ಲೋ ದಕ್ಷಿಣದಾಗ ಇರುವಂತ ಸರ್ಕಾರ ಉತ್ತರ ಕರ್ನಾಟಕ ಬರ್ತಾ ಇದೆ ಅಂತ ನಮ್ಗೊಂದ್ ಕಡೆ ಖುಷಿ ಆಗ್ತಾ ಇದೆ. ಒಂದು ಹಂಗಾಗಿನೇ ಈಗ ನಾವು ಸತತವಾಗಿ 15 ದಿನ ಉತ್ತರ ಕರ್ನಾಟಕದಲ್ಲಿ ನಿರಂತರವಾದಂತ ಹೋರಾಟ ಮಾಡ್ಬೇಕಂತ ವಿಚಾರದಲ್ಲಿ ಇದ್ದೇವೆ. ಒಂದೇ ತಮಿಳ್ನಾಡು ವಿಚಾರದಲ್ಲಿ ಇವತ್ತು ಸರಿಯಾಗಿ ನಡ್ಕೊಂಡಂತ ಪ್ರಧಾನಮಂತ್ರಿಗಳು ಮಹದಾಯಿ ವಿಚಾರ ಬಂದಾಗ ಯಾಕೆ ತಾರತಮ್ಯ ಮಾಡ್ತಾರೆ? ಇದು ದೊಡ್ಡ ಪ್ರಶ್ನೆ. ಏಕೀಕರಣದಲ್ಲಿ ಇರುವಂತ ಎಲ್ಲಾ ರಾಜ್ಯಗಳಿಗೆ ಪ್ರಧಾನಮಂತ್ರಿ ಒಂಥರ ದೊಡ್ಡ ಅಣ್ಣ ಇದ್ದಂಗೆ. ಅದು ಗೋವಾಕ್ಕಾಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಯಾವ್ದೇ ರಾಜ್ಯದ ಸಮಸ್ಯೆ ಬಂದಾಗ ಸಂವಿಧಾನದಲ್ಲಿ ಪ್ರಾವಿಷನ್ ಇದೆ 256ನೇ ಕಲಂ ಪ್ರಕಾರ 2 ರಾಜ್ಯಗಳ ಮಧ್ಯದಲ್ಲಿ ಭೂ ವಿಭಾಗದ ಇರ್ಬೋದು, ನೀರಿನ ವಿಚಾರ ಬಂದು ಯಾವ್ದೇ ವಿಚಾರ ಬಂದ್ರೆ ಪ್ರಧಾನಮಂತ್ರಿ ಮಧ್ಯಸ್ಥಿಕೆ ವಹಿಸಬೇಕು. ಎಲ್ಲೇ ಪ್ರಧಾನಮಂತ್ರಿಗಳು ಗೋವಾದಾಗಿರೋ 2 MP ಇವರು ಇವತ್ತು ಶರಣ ಆಗ್ತಾ ಇದ್ದಾರೆ. ಈ ಭಾಗದಲ್ಲಿ ನಾವು ಇಷ್ಟೊಂದು ದೊಡ್ಡ ಪ್ರಮಾಣದಾಗೆ ಕಳೆದ ಬಾರಿ 24 ಮಂದಿ MP ಕೊಟ್ಟಿದ್ದೇವೆ. ಈ ಸಾರಿ ಸುಮಾರು 19 MP ಕೊಟ್ಟಿವೆ. ಆದ್ರೂ ಕೂಡ ತೃಪ್ತಿ ಇಲ್ದಿರುವಂತ ಪ್ರಧಾನಮಂತ್ರಿಗಳು, ಇದರಲ್ಲಿ ಬೇರೆ ಯಾರ್ದು ಪಾತ್ರ ಇಲ್ಲ ಮೇಡಮ್. ಇದ್ರ ನೇರವಾಗಿ ಪ್ರಧಾನಮಂತ್ರಿಗಳೇ ಇದನ್ನ ತಡೆ ಹಿಡಿತಾ ಅಂತ ಅನಿಸ್ತಾ ಇದೆ. ಐ ಡು ಅಗ್ರಿ ಸರ್. ನೀವ್ ಹೇಳ್ತಿರೋದು ನಿಜ. ಯಾಕೆಂದ್ರೆ ಗೋವಾ ತಮ್ನಾರು ವಿದ್ಯುತ್ ಮಾರ್ಗಕ್ಕೆ ಕೇಂದ್ರ ಸರ್ಕಾರ ತುಂಬಾ ಕಾಳಜಿ ವಹಿಸಿದೆ, ರಾಜ್ಯಗಳ ಜೊತೆ ಮಾತಾಡ್ತಾ ಇದೆ, ರಾಜ್ಯಗಳ ಮೇಲೆ ಒತ್ತಡ ಹೇರ್ತಾ ಇದೆ. ನಮ್ಮ ಬಹಳಷ್ಟು ಅರಣ್ಯ ಪ್ರದೇಶ ಈ ಮಾರ್ಗಕ್ಕೆ ಬಲಿಯಾಗಲಿದೆ. ಅದು ಹುಲಿ ಕಾರಿಡಾರ್ ಆಗಿರ್ಬೋದು, ಆನೆ ಕಾರಿಡಾರ್, ಹುಲಿ ಸಂರಕ್ಷಿತ ಪ್ರದೇಶ ಆಗಿರ್ಬೋದು, ಬಹಳಷ್ಟು ಅರಣ್ಯ ನಾಶ ಆಗುತ್ತೆ, ಹಳಿಯಾಳ ಭಾಗದ ಅರಣ್ಯ ನಾಶ ಆಗುತ್ತೆ. ಇಷ್ಟಿದ್ರೂ ಕೂಡ ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ಮೇಲೆ ಒತ್ತಡ ಹೇರ್ತಾ ಇದೆ. ಆದರೆ ಈ ಮಹದಾಯಿ ವಿಚಾರದಲ್ಲಿ ತಿರುವಿಗೆ ಸಂಬಂಧಪಟ್ಟಂತೆ, ಅರಣ್ಯ ನಾಶಕ್ಕೆ ಸಂಬಂಧಪಟ್ಟಂತೆ ಯಾವ ಮಧ್ಯಸ್ಥಿಕೆನೂ ವಹಿಸ್ತಾ ಇಲ್ಲ. ಸೇಮ್ ಕೇಸ್. ಓಕೆ, ಐ ವಿಲ್ ಕಮ್ ಬ್ಯಾಕ್. ಒಂದು ಬ್ರೇಕ್ ತಗೊಳ್ತೀನಿ. ಬ್ರೇಕ್ನ ನಂತರ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ.